ನೀವು ಪೂಜಿಸುವ ತುಳಸಿ ದೇವಿಯ ಹಿನ್ನೆಲೆ. ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಮನೆಯಲ್ಲಿ ಪೂಜಿಸುವ ಪವಿತ್ರ ತುಳಸಿ ಬಗ್ಗೆ ಮಾತಾಡೋಣ. ಭಕ್ತಿ, ಶ್ರದ್ಧೆ, ಪ್ರಯತ್ನ, ನಂಬಿಕೆ ಇವುಗಳು ನಮ್ಮ ಜೀವನದಲ್ಲಿ ಯಾವತ್ತೂ ಕೈಬಿಡುವುದಿಲ್ಲ. ಆದರೆ ಇವುಗಳನ್ನು ಕಾರ್ಯರೂಪಕ್ಕೆ ತರಲು ಧೈರ್ಯ ಮತ್ತು ಸಹನೆ ಬೇಕು. ಇಂತಹ ಒಂದು ಪೌರಾಣಿಕ ಕಥೆಯ ಹಂದರ ನೋಡೋಣ. ಅದು ವಿಷ್ಣು ಮತ್ತು ತುಳಸಿಯ ಭಕ್ತಿಯ, ಪ್ರೀತಿಯ, ದ್ವೇಷದ ಕಥೆ. ಈ ಕಥೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ದೇವತೆಗಳು ಕೈಗೊಂಡ ಒಂದು ತ್ಯಾಗವು ಯುಗ ಯುಗಾಂತರದಲ್ಲಿಯೂ ಸಾಗುತ್ತದೆ, ಶಾಪವಾಗಿ. ಆ ಶಾಪದ ಪರಿಣಾಮವೇ ನಾವು ಇಂದು ಪೂಜಿಸುವ ತುಳಸಿದೇವಿ. ಇಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿ, ದ್ವೇಷ, ತ್ಯಾಗ, ಶಾಪ ಎಲ್ಲವನ್ನೂ ನೋಡಬಹುದು. ಸಮಯವನ್ನು ವ್ಯಯ ಮಾಡದೆ ಮುಂದಿನ ಕಥೆಗೆ ಸಾಗೋಣ. ಬನ್ನಿ ಸ್ನೇಹಿತರೆ, ನಾವು ಮೊದಲ ಭಾಗದಲ್ಲಿ ತುಳಸಿದೇವಿಯ ಹಿನ್ನೆಲೆ ನೋಡೋಣ. ತುಳಸಿದೇವಿಯ ಹಿನ್ನೆಲೆ ತಿಳಿಯಬೇಕಾದರೆ ಇಲ್ಲಿ ಕೆಲವೊಂದು ಪಾತ್ರಗಳು ಬರುತ್ತವೆ. ಈ ಪಾತ್ರಗಳು ಅರ್ಥ ಮಾಡಿಕೊಂಡಾಗ ಮಾತ್ರ ತುಳಸಿ ಯಾಕೆ ಪೂಜನೀಯಾಗಿದ್ದಾಳೆ ಅನ್ನುವುದು ಅರ್ಥವಾಗುತ್ತದೆ. ಅದರಲ್ಲಿ ಮೊದಲಿಗೆ ವೃಂದಾಳ ಜನನ ಮತ್ತು ಗಣೇಶನ ಶಾಪ. ತುಳಸಿಯ ಪೂರ್ವ ಕಥೆ. ಭಾಗ 1. ಜಗತ್ತಿನ ಸೃಷ್ಟಿ ಸಮಯದಲ್ಲಿ ದೇವತೆಗಳ ಇಚ್ಛೆಯಂತೆ ಲಕ್ಷ್ಮೀ ದೇವಿಯು ಧರ್ಮಧ್ವಜ ಎಂಬ ರಾಜವಂಶದಲ್ಲಿ ಕಾಲನೇಮಿ ಮತ್ತು ಸ್ವರ್ಣ ದಂಪತಿಗಳಿಗೆ ಮಗಳಾಗಿ ಜನಿಸಿ ವೃಂದಾಳಾಗಿ ನಾಮಕರಣಗೊಂಡು ಪ್ರಸಿದ್ಧಳಾದಳು. ಬಾಲ್ಯದಲ್ಲಿಯೇ ವಿಷ್ಣುವಿನ ಭಕ್ತಳಾದ ವೃಂದಾ ಧಾರ್ಮಿಕ ಸಂಸ್ಕಾರವಂತಳಾಗಿ ಬೆಳೆಯುತ್ತಾಳೆ. ಎಲ್ಲರಿಗೂ ಅಚ್ಚುಮೆಚ್ಚು ಮುದ್ದಿನ ಮಗಳು. ಕಾರಣ ವೃಂದಾಳು ಲಕ್ಷ್ಮಿಯ ಮನುಷ್ಯ ಜನ್ಮ ಆಗಿರುತ್ತದೆ. ದೇವತೆಗಳು ಮನುಷ್ಯರಾದಾಗ ಅವರ ವ್ಯಕ್ತಿತ್ವ ಮನುಷ್ಯರಿಗಿಂತ ವಿಭಿನ್ನವಾಗಿರುತ್ತದೆ. ಅದರಂತೆಯೇ ವೃಂದಾಳು ಕೂಡ ದೈವಭಕ್ತೆ, ಚುರುಕುತನ ಅವಳಲ್ಲಿರುತ್ತದೆ. ಬಾಲ್ಯದಿಂದ ವಯಸ್ಕಳಾದಾಗ ಅವಳು ಗಣೇಶನಿಗೆ ವಿವಾಹ ಪ್ರಸ್ತಾಪ ಮಾಡುತ್ತಾಳೆ. ಬ್ರಹ್ಮಚಾರಿಯಾದ ಗಣೇಶನು ಆ ಪ್ರಸ್ತಾಪವನ್ನು ತಿರಸ್ಕರಿಸಿ, ನನ್ನ ಬ್ರಹ್ಮಚಾರ್ಯ ತಪಸ್ಸನ್ನು ಭಗ್ನಗೊಳಿಸಲು ಯತ್ನಿಸಿದ್ದೀಯಾ ಎಂದು ಆಕ್ರೋಶಗೊಂಡು ವೃಂದಾಳಿಗೆ ಶಾಪ ನೀಡುತ್ತಾನೆ. ನೀನು ರಾಕ್ಷಸನೊಂದಿಗೆ ಮದುವೆಯಾಗಬೇಕು. ಪ್ರತಿಯಾಗಿ ವೃಂದಾ ಕೂಡ ಕೋಪಗೊಂಡು ನಿನಗೆ 2 ಮದುವೆಗಳು ಆಗಲಿ ಎಂದು ಮರುಶಾಪ ನೀಡುತ್ತಾಳೆ. ಲಕ್ಷ್ಮಿಯ ಮನುಷ್ಯ ಜನ್ಮದ ವೃಂದಾ ಗಣೇಶನಿಂದ ಶಾಪಗ್ರಸ್ತಳಾಗುತ್ತಾಳೆ. ಮುಂದಿನ ಹಂತದಲ್ಲಿ ಗಣೇಶನ ವಿವಾಹ ಮತ್ತು ವೃಂದಾಳ ಮದುವೆ. ತುಳಸಿಯ ಪೂರ್ವ ಕಥೆ ಭಾಗ 2. ಈ ಶಾಪದ ಪರಿಣಾಮವಾಗಿ ಗಣೇಶನು ಬ್ರಹ್ಮದೇವನ ಪುತ್ರಿಯರಾದ ಸಿದ್ಧಿ ಮತ್ತು ಬುದ್ಧಿಯರನ್ನು ವಿವಾಹ ಮಾಡಿಕೊಂಡನೆಂದು ಶಿವ ಪುರಾಣಗಳಲ್ಲಿ ಉಲ್ಲೇಖವಿದೆ. ಗಣೇಶನಿಗೆ ಲಾಭ ಮತ್ತು ಶುಭ ಎಂಬ ಪುತ್ರರು ಇದ್ದಾರೆ ಎಂದು ಉಲ್ಲೇಖವಿದೆ. ಎಷ್ಟೋ ಜನರಿಗೆ ಗಣೇಶ್ ಬ್ರಹ್ಮಚಾರಿ ಎಂದು ತಿಳಿದುಕೊಂಡಿದ್ದಾರೆ. ಇದು ಆಧಾರರಹಿತ. ಗಣೇಶ್ ಮದುವೆ ಆಗಿರುವುದಕ್ಕೆ ಸ್ಪಷ್ಟ ಉಲ್ಲೇಖವಿದೆ. ಶಿವಪುರಾಣದಲ್ಲಿ ಇನ್ನು ವೃಂದಾಳು ನಂತರ ಅಸುರ ರಾಜನಾದ ಜಲಂಧರನೊಂದಿಗೆ ವಿವಾಹವಾಗುತ್ತಾಳೆ. ಇಲ್ಲಿ ಕೆಲವು ಕಥೆಗಳಲ್ಲಿ ಚಂದ್ರಚೂಡ ಎಂಬ ರಾಕ್ಷಸನೊಂದಿಗೆ ವಿವಾಹವಾದಳು ಎಂದು ಹೇಳುತ್ತವೆ. ಆದರೆ ನಾನು ಈಗ ಈ ವಿಷಯವನ್ನು ಇಲ್ಲಿಯೇ ಬಿಟ್ಟು ನೇರವಾಗಿ ಜಲಂಧರನ ಬಗ್ಗೆ ಮಾತಾಡುತ್ತೇನೆ. ಜಲಂಧರನು ಶಿವನ ಹಣೆಯಿಂದ ಸಮುದ್ರದಲ್ಲಿ ಹುಟ್ಟಿದವನು. ಅದಕ್ಕಾಗಿಯೇ ಅವನಿಗೆ ಜಲಂಧರೈ ಎಂಬ ಹೆಸರು ಬಂದಿತು. ಅವನಿಗೆ ಅಪಾರ ಶಕ್ತಿ ಇತ್ತು. ಕಾರಣ ಜಲಂಧರ ಶಿವನ ಅಂಶ, ಜೊತೆಗೆ ವೃಂದಾ ದೈವ ಸ್ವರೂಪಿಯಾದ ಮತ್ತು ವಿಷ್ಣುವಿನ ಭಕ್ತಳಾದ ಕಾರಣ ಅವಳ ಪತಿವ್ರತೆಯ ಶಕ್ತಿಯಿಂದ ಜಲಂಧರನ ಬಲ ಇಮ್ಮಡಿಯಾಗುತ್ತದೆ. ಅಂದರೆ ಜಲಂಧರನನ್ನು ಯಾರೂ ಸೋಲಿಸಲು ಆಗುವುದಿಲ್ಲ. ಆ ಕಾರಣದಿಂದಲೇ ಜಲಂಧರ 3 ಲೋಕದಲ್ಲಿ ರಾಜನಾಗಿ ಮೆರೆಯುತ್ತಾನೆ, ದೇವತೆಗಳನ್ನು ಶಿಕ್ಷಿಸುತ್ತಾನೆ. ಜಲಂಧರನ ಹೆಸರು ಹೇಳಿದರೆ ದೇವತೆಗಳು ನಡಗುವ ಸಂದರ್ಭ ಬರುತ್ತದೆ. ಜಲಂಧರನ ಕಾಟದಿಂದ ದೇವತೆಗಳು ದೇವಲೋಕವನ್ನು ಬಿಟ್ಟು ಓಡುತ್ತಾರೆ ವಿಷ್ಣುವಿನ ಬಳಿ. ಮುಂದಿನ ಕಥೆ. ಜಲಂಧರನ ಶಕ್ತಿ ಮತ್ತು ವಿಷ್ಣುವಿನ ಮಾಯೆ. ತುಳಸಿಯ ಪೂರ್ವ ಕಥೆ ಭಾಗ 3. ಜಲಂಧರ ದೇವತೆಗಳಿಗೆ ಅಪಾರ ತೊಂದರೆಗಳನ್ನು ಉಂಟುಮಾಡುತ್ತಾನೆ. ದೇವತೆಗಳು ವಿಷ್ಣುವಿನ ಬಳಿ ಅಳಲನ್ನು ತೋಡಿಕೊಳ್ಳುತ್ತಾರೆ. ಅದಕ್ಕೆ ವಿಷ್ಣು ಹೇಳುತ್ತಾನೆ, ಜಲಂಧರನ ಶಕ್ತಿ ಅವನ ಹೆಂಡತಿಯ ಪತಿವ್ರತೆಯಿಂದ ಬಂದಿದೆ. ಅದನ್ನು ಹಾಳು ಮಾಡಿದರೆ ಜಲಂಧರನನ್ನು ಯುದ್ಧದಲ್ಲಿ ಸೋಲಿಸಬಹುದು ಎಂದು. ನಂತರದಲ್ಲಿ ಜಲಂಧರ ದೇವತೆಗಳೊಂದಿಗೆ ಯುದ್ಧದಲ್ಲಿ ತೊಡಗಿರುವಾಗ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳನ್ನು ಭೇಟಿಯಾಗುತ್ತಾನೆ. ವೃಂದಾ ವಿಷ್ಣುವಿನ ಮಾಯೆಯನ್ನು ಅರಿಯಲು ವಿಫಲವಾಗಿ ವಿಷ್ಣುವಿನ ಮಾಯಜಾಲದಲ್ಲಿ ಬೀಳುತ್ತಾಳೆ.
ಪರಪುರುಷನನ್ನು ತನ್ನ ಗಂಡ ಎಂದು ಭಾವಿಸಿದ್ದಕ್ಕಾಗಿ ವೃಂದಾ ತನ್ನ ಪತಿವ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಜಲಂಧರನ ಶಕ್ತಿ ಕುಂದುತ್ತದೆ ಮತ್ತು ಅವನು ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ನಂತರದಲ್ಲಿ ವೃಂದಾಳ ಶಾಪ ಮತ್ತು ವಿಷ್ಣುವಿನ ವರ. ತುಳಸಿ ಪೂರ್ವ ಕಥೆ ಭಾಗ 4. ವಿಷಯ ತಿಳಿದ ವೃಂದಾ ಕೋಪದಿಂದ ವಿಷ್ಣುವಿಗೆ ಶಾಪ ನೀಡುತ್ತಾಳೆ. ನೀನು ನನಗೆ ಮೋಸ ಮಾಡಿರುವೆ, ಆದ್ದರಿಂದ ನೀನು ಈ ಕ್ಷಣವೇ ಕಲ್ಲಾಗು. ಮತ್ತೆ ಮನುಷ್ಯ ಜನ್ಮದಲ್ಲಿ ನಿನಗೆ ಪ್ರೀತಿ, ಪ್ರೇಮ, ಮದುವೆ, ವೈವಾಹಿಕ ಸುಖ ಸಿಕ್ಕಬಾರದು ಎಂದು ವಿಷ್ಣುವಿಗೆ ವೃಂದಾ ಶಾಪಿಸುತ್ತಾಳೆ. ವೃಂದಾಳ ಶಾಪವನ್ನು ವಿಷ್ಣು ಪ್ರೀತಿಯಿಂದ ಸ್ವೀಕರಿಸಿ, ನೀನು ನನ್ನ ಪ್ರೀತಿಯ ಭಕ್ತೆ, ಆ ಕಾರಣಕ್ಕೆ ನಿನಗೆ ಒಂದು ವರವನ್ನು ನೀಡುತ್ತೇನೆ ಎಂದು ವೃಂದಾಳಿಗೆ ವರ ನೀಡಿ ವಿಷ್ಣು ಕಲ್ಲಾಗುತ್ತಾನೆ. ನಂತರದಲ್ಲಿ ವೃಂದಾ ಕಠಿಣ ತಪಸ್ಸಿನಲ್ಲಿ ತೊಡಗುತ್ತಾಳೆ. ನಂತರದಲ್ಲಿ ಜೀವವನ್ನು ತ್ಯಜಿಸುತ್ತಾಳೆ. ವೃಂದಾಳ ಆತ್ಮ ತುಳಸಿ ಗಿಡವಾಗಿ ಪರಿವರ್ತನೆಯಾಗುತ್ತದೆ. ನಂತರದಲ್ಲಿ ಶಾಪ ಪಡೆದ ವಿಷ್ಣುವಿಗೆ ಶಾಪ ವಿಮೋಚನೆ ಆಯಿತಾ? ಹಾಗೆ ವಿಷ್ಣು ವೃಂದಾಳಿಗೆ ಏನು ವರ ಕೊಟ್ಟ ಎಂಬುದೇ ಮುಂದಿನ ಕಥೆಯ ಹಂದರ. ಶಾಲಿಗ್ರಾಮ ಶಿಲೆ ಮತ್ತು ತುಳಸಿದೇವಿಯ ಸಂಬಂಧ. ತುಳಸಿಯ ಪೂರ್ವ ಕಥೆ ಭಾಗ 5. ಶಾಪ ಪಡೆದ ವಿಷ್ಣು ಕಲ್ಲಾಗಿ ಇಂದಿನ ನೇಪಾಳದ ಗಂಡಕಿ ನದಿಯಲ್ಲಿ ಶಾಲಿಗ್ರಾಮ ಶಿಲೆಯಾಗಿ ಪ್ರತ್ಯಕ್ಷನಾಗುತ್ತಾನೆ. ಪ್ರತಿಯೊಂದು ಶಾಲಿಗ್ರಾಮ ಶಿಲೆಯಲ್ಲಿ ಚಕ್ರ, ಶಂಖ, ಗದಾ, ಪದ್ಮ ಮುಂತಾದ ಗುರುತುಗಳು ಕಾಣಿಸುತ್ತವೆ. ವೃಂದಾಳ ಶಾಪದಿಂದ ವಿಷ್ಣು ಕಲ್ಲಾಗುತ್ತಾನೆ. ಅದರ ಜೊತೆಗೆ ವಿಷ್ಣು ವೃಂದಾಳಿಗೆ ಏನು ವರ ನೀಡಿದ ಅನ್ನುವ ಕುತೂಹಲ ನಿಮಗೆ ತುಂಬಾ ಕ್ಯೂರಾಗಿ ಎಂದು ನನಗೆ ಗೊತ್ತಿದೆ. ಅದಕ್ಕೆ ಈಗ ನಾವು ವಿಷ್ಣುವಿನ ವರವನ್ನು ನೋಡೋಣ. ವಿಷ್ಣು ವೃಂದಾ ಉದ್ದೇಶಿಸಿ, ನೀನು ನನ್ನ ಪರಮ ಭಕ್ತೆ, ಆ ಕಾರಣಕ್ಕೆ ನಿನಗೆ ಒಂದು ವರವನ್ನು ಕೊಡುತ್ತೇನೆ ಎಂದು ನಿನ್ನನ್ನು ಯಾರು ಈ ಭೂಲೋಕದಲ್ಲಿ ಪೂಜಿಸುತ್ತಾರೆ ಅವರಿಗೆ ನನ್ನ ಅಭಯ ಮತ್ತು ಆಶೀರ್ವಾದ ನೇರವಾಗಿ ಸಿಕ್ಕುತ್ತದೆ. ಅವರ ಇಚ್ಛೆಗಳು ಪೂರ್ಣಗೊಂಡು ಧನ, ಕನಕ, ಐಶ್ವರ್ಯ, ಆರೋಗ್ಯ ಲಭಿಸಲಿದೆ. ಈ ಕಾರಣದಿಂದ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪೂಜಿಸುವುದನ್ನು ನೋಡುತ್ತೆ. ಇದೆಲ್ಲ ಪುರಾಣಗಳಲ್ಲಿ ಉಲ್ಲೇಖವಿದೆ. ಮುಂದಿನ ಹಂತದಲ್ಲಿ ವಿಷ್ಣುವಿಗೆ ವೃಂದಾಳು ನೀಡಿದ ಶಾಪದ ನೆನಪಿದೆಯಾ? ಅದನ್ನು ಈಗ ನೋಡೋಣ. ವೃಂದಾಳ ಶಾಪ ಪರಿಣಾಮ ವಿಷ್ಣುವಿನ ಮನುಷ್ಯ ಜನ್ಮದ ದಶವಾತರದಲ್ಲಿ ಏನಾಯಿತು? ತುಳಸಿಯ ಪೂರ್ವ ಕಥೆ ಭಾಗ 6. ವಿಷ್ಣು ಮನುಷ್ಯ ಜನ್ಮದಲ್ಲಿ ಹಲವಾರು ಜನ್ಮಗಳಲ್ಲಿ ಬರುತ್ತಾರೆ. ಅದರಲ್ಲಿ ಪ್ರಮುಖವಾದವು ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಇತ್ಯಾದಿ. ಈಗ ನಾವು ತ್ರೇತಾಯುಗದ ರಾಮ ಅವತಾರದಲ್ಲಿ ರಾಮನ ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಸುಖ ಅನುಭವಿಸಲಿಲ್ಲ ಅನ್ನುವುದು ಯಾರಿಗ ಗೊತ್ತಿಲ್ಲ? ನೀವೇ ಹೇಳಿ. ಅದಕ್ಕೆ ಕಾರಣ ವೃಂದಾಳ ಶಾಪ. ಇನ್ನು ದ್ವಾಪರ ಯುಗದ ಕೃಷ್ಣ ಅವತಾರದಲ್ಲಿ ರಾಧಾ ಕೃಷ್ಣನ ಗಾಢವಾದ ಪ್ರೀತಿ ಕೊನೆಗೂ ಮದುವೆ ಆಗದೆ ಕೊನೆಗೊಳ್ಳುತ್ತದೆ. ಇದು ಕೂಡ ವೃಂದಾಳ ಶಾಪದಿಂದಲೇ. ಇನ್ನು ಕಲಿಯುಗದಲ್ಲಿ ಬುದ್ಧನಾದ ವಿಷ್ಣು ಸಂಸಾರದ ಬಂಧನವನ್ನೇ ತೊರೆದು ಹೋಗಿರುವುದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಅಂದರೆ ವಿಷ್ಣುವಿನ ಮನುಷ್ಯ ಜನ್ಮದಲ್ಲಿ ವಿಷ್ಣು ಎಲ್ಲಿಯೂ ಪರಿಪೂರ್ಣ ಸಂಸಾರವನ್ನು ಮಾಡಲೇ ಇಲ್ಲ. ಅದಕ್ಕೆ ಕಾರಣ ವೃಂದಾಳ ಶಾಪ. ಈ ಎಲ್ಲ ಅವತಾರಗಳು ಮಾನವ ಕುಲಕ್ಕೆ ದಾರಿದೀಪ, ಮಾರ್ಗದರ್ಶನಾಗಿದೆ. ಮಾರ್ಗದರ್ಶನಕ್ಕೆ ಯುಗ ಯುಗಗಳೇ ಸಾಗಿವೆ. ಇಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ, ತ್ಯಾಗ ಇವೆ. ಇದೆಲ್ಲ ದೇವತೆಗಳು ಜಗತ್ತು ಮುಂದೆ ಸಾಗಲು ಕೈಗೊಂಡ ತ್ಯಾಗ. ಇಲ್ಲಿ ನೀವು ಗಮನಿಸಿರಬಹುದು, ವಿಷ್ಣು ಮತ್ತು ತುಳಸಿ ಎಲ್ಲಿಯೂ ವಿವಾಹ ಸಂಬಂಧ ಹೊಂದಿರಲಿಲ್ಲ. ಬದಲಾಗಿ ಭಕ್ತಿ ಮತ್ತು ಪ್ರೀತಿ ಮಾತ್ರ ಕಾಣಿಸುತ್ತದೆ. ಅಂದರೆ ಈಗ ಹೇಳಿ, ತುಳಸಿ ವಿಷ್ಣುವಿನ ಹೆಂಡತಿಯ ಅಥವಾ ಭಕ್ತಳ ಅಂತ? ನಮಗೆ ಎಲ್ಲಿಯೂ ತುಳಸಿ ಮತ್ತು ವಿಷ್ಣು ದಂಪತಿಗಳು ಅಂತ ಉಲ್ಲೇಖವಿಲ್ಲ. ಆದರೆ ನಿಮಗೆ ತಿಳಿದಿರಲಿ, ವೃಂದಾ ಲಕ್ಷ್ಮಿಯ ಮನುಷ್ಯ ಜನ್ಮ. ಅಂದರೆ ತುಳಸಿ ಲಕ್ಷ್ಮಿಯ ಅಂಶ ಅನ್ನುವುದು ಯಾರು ಮರೆಯಬಾರದು. ಆದರೆ ವಿಷ್ಣುವಿನ ಹೆಂಡತಿ ಅಲ್ಲ. ಅದಕ್ಕೆ ನಾವು ಹೀಗೆ ಅನ್ನಬಹುದು, ಲಕ್ಷ್ಮಿಯು ಮನುಷ್ಯ ಜನ್ಮದಲ್ಲಿ ವೃಂದಾಳಾಗಿ ಹುಟ್ಟಿದರು, ವಿಷ್ಣುವಿನಿಂದ ದೂರವಾಗಿಲ್ಲ. ಸದಾ ಒಂದಲ್ಲ ಒಂದು ಹಂತದಲ್ಲಿ ಲಕ್ಷ್ಮಿ ವಿಷ್ಣುವಿನ ನೆರಳಲ್ಲಿ ಇರುತ್ತಾಳೆ ತುಳಸಿಯಾಗಿ. ಪೌರಾಣಿಕ ತಾತ್ಪರ್ಯ. ತುಳಸಿಯ ಪೂರ್ವ ಜನ್ಮದ ಕಥೆ ಭಾಗ 7. ವಿಷ್ಣು ಮತ್ತು ತುಳಸಿಯ ಸಂಬಂಧವನ್ನು ದಂಪತಿಗಳು ಎಂದು ನೋಡುವ ಬದಲು ನಾವು ಭಕ್ತಿ, ಶ್ರದ್ಧೆ ಮತ್ತು ಶಕ್ತಿಯ ಶಾಶ್ವತ ಪ್ರತೀಕವೆಂದು ಅರ್ಥೈಸಬೇಕು. ತುಳಸಿ ವಿಷ್ಣುವಿಗೆ ಪರಮಭಕ್ತೆ ಮತ್ತು ವಿಷ್ಣು ಅವಳ ಭಕ್ತಿಯನ್ನು ಶಾಶ್ವತವಾಗಿ ಅಂಗೀಕರಿಸಿದನು. ಹೀಗಾಗಿ ತುಳಸಿ ಪೂಜಿಸುವವರು ನೇರವಾಗಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಮದುವೆ, ಸಂಪತ್ತು, ಕೆಲಸ, ಸಂತಾನ ಮುಂತಾದ ವಿಷಯಗಳಲ್ಲಿ ವಿಳಂಬವಾಗಿದ್ದರೆ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹೀಗೆ ವೃಂದಾ, ತುಳಸಿ ಮತ್ತು ವಿಷ್ಣು ಶಾಲಿಗ್ರಾಮ ಶಿಲೆಯಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಯುಗ ಯುಗಗಳ ವಿಯೋಗ ಜಗತ್ತಿನ ಕಲ್ಯಾಣಕ್ಕಾಗಿ ವಿಧಿ ರೂಪಿಸಿದ ದೈವಿಕ ಮಾಯಜಾಲ. ಇದು ನಮ್ಮ ಬದುಕಿಗೆ ಪಾಠ, ದಾರಿದೀಪ ಮತ್ತು ಭಕ್ತಿಯ ಶಾಶ್ವತ ಸಂಕೇತವಾಗಿದೆ. ಇಲ್ಲಿಯವರೆಗೆ ತುಳಸಿ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಪುಣ್ಯ ಲಭಿಸಲಿದೆ.
ಮತ್ತು ನಿಮ್ಮ ಮನೋಕಾಮನೆಗಳು ಈಡೇರಲಿವೆ. ತುಳಸಿ ಪೂಜಿಸುವಾಗ ಮನೆಯಲ್ಲಿ ಸ್ವಲ್ಪ ಎತ್ತರ ಇರಬೇಕು. ಹಾಗೆ ತುಳಸಿ ಗಿಡ ಅಥವಾ ತುಳಸಿ ಕಟ್ಟೆ ನಿಮ್ಮ ಮನೆಯ ಮುಂದಿನ ಈಶಾನ್ಯ ಭಾಗದಲ್ಲಿ ಇರಬೇಕು. ಪ್ರತಿದಿನ ಸಂಜೆ ತುಳಸಿ ಕಟ್ಟೆಯ ಮುಂದೆ ಚಿಕ್ಕ ದೀಪವನ್ನು ಇಟ್ಟು ಭಕ್ತಿಯಿಂದ ಬೇಡಿಕೊಂಡರೆ ವಿಷ್ಣುವಿನ ಅನುಗ್ರಹ ಸಿಕ್ಕುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ಆಚಾರ್ಯ ಸತ್ಯನಾರಾಯಣ, ಶಿವಮೊಗ್ಗ.